ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಬೀಟ್ರೂಟ್ ಮತ್ತು ನೆಲ್ಲಿಕಾಯಿಯನ್ನು ಬಳಸ್ಕೊಂಡು ಒಂದು ಹುಳಿ ಮತ್ತು ಸಿಹಿಯಾಗಿರುವ ಚಾಕ್ಲೇಟ್ ಮಾಡ್ತಾ ಇದ್ದೀನಿ. ತುಂಬ ಹುಳಿಯಾಗಿ ಸ್ವಲ್ಪ ಸಿಹಿಯಾಗಿ ಇದನ್ನು ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ಹೆಲ್ದಿ ಕೂಡ. ಇಲ್ಲಿ ನಾನು ನೆಲ್ಲಿಕಾಯಿ ಮತ್ತು ಬೀಟ್ರೂಟ್ ಬಳಸಿರೋದ್ರಿಂದ ಹೆಲ್ತಿಗೂ ಒಳ್ಳೆಯದು. ಸ್ಕಿನ್ ಹಾಗೆ ಹೇರ್ ಫಾಲ್ಗೂ ತುಂಬ ಒಳ್ಳೆಯದು. ಮಕ್ಕಳಿಗೆ ಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿನ್ನುವಂಥದ್ದು. ಇದನ್ನ ಹೇಗೆ ಮಾಡ್ಕೊಳ್ಳೋದಂತ ಹೇಳಿ ನೋಡ್ಕೊಂಡು ಬರೋಣ. ಇದನ್ನ ಮಾಡ್ಲಿಕ್ಕೆ ನಾನು ಒಂದೆರಡು ಬೀಟ್ರೂಟ್ ಹಾಗೆ ಒಂದ್ ಸ್ವಲ್ಪ ನೆಲ್ಲಿಕಾಯನ್ನ ತೊಳೆದು ಹೆಚ್ಚಿಟ್ಟಿದ್ದೀನಿ. ಈ ಕಡೆ ಸ್ವಲ್ಪ ವೈಟ್ ಸಾಲ್ಟ್, ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ತಗೊಂಡಿದ್ದೀನಿ. ಒಂದ್ ಅರ್ಧ ಹೋಳು ನಿಂಬೆ ಹಣ್ಣು, ಒಂದ್ ಸ್ವಲ್ಪ ಕಾರ್ನ್ಫ್ಲೋರ್ ಹಾಗೆ ಒಂದ್ ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ. 1 ಕಪ್ನಷ್ಟು ಇಲ್ಲಿ ನಾನು ಬೆಲ್ಲ ತಗೊಂಡಿದ್ದೀನಿ. ಇವಾಗ ಹೇಗ್ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಒಂದು ಬಿಸಿ ನೀರು ಕಾಸ್ಕೊಂಡು ಅದ್ರ ಮೇಲ್ಗಡೆ ಸ್ಟೀಮ್ ಮಾಡ್ಕೊಳ್ಕ ನಾನು ಈ ತರ ಚಾಣೆಯನ್ನ ತಗೊಂಡು ಕಟ್ ಮಾಡಿರೋ ಬೀಟ್ರೂಟ್ ಹಾಗೆ ತೊಳೆದಿಟ್ಟಿರುವ ನೆಲ್ಲಿಕಾಯಿಯನ್ನ ಇಟ್ಟು ಸ್ಟೀಮ್ ಮಾಡ್ಕೊಳ್ತೀನಿ ಸ್ವಲ್ಪ ಹೊತ್ತು. ಇವಾಗ ನೋಡ್ಬೋದು ಸ್ಟೀಮ್ ಆಗ್ಯದ. ನೆಲ್ಲಿಕಾಯಿ ಬೀಜ ತಾನಾಗಿ ಹೊರಗಡೆ ಬಂದದ. ನೆಲ್ಲಿಕಾಯಿ ಸೀಳ್ಕೊಂಡ್ ಬಿಟ್ಟದ್ರಿ. ಸುತ್ತ ಇರೋದು ಸೈಡ್ ಆಗ್ಯದ, ಹಾಗೆ ಬೀಜ ಕೂಡ ಸೆಪ್ರೇಟ್ ಆಗ್ಯದ. ಇವಾಗ ನೆಲ್ಲಿಕಾಯಿಯಲ್ಲಿರೋ ಬೀಜ ಎಲ್ಲ ತೆಗೆದು ನೆಲ್ಲಿಕಾಯಿನ ಈ ತರ ನಾನು ಹೋಳುಗಳಾಗಿ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನೆಲ್ಲಿಕಾಯಿ ಮತ್ತು ಬೀಟ್ರೂಟ್ ಅನ್ನ ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೊಂಡ್ ಬರ್ಬೇಕಾಗ್ತದ. ನೀಟಾಗಿ ಇದನ್ನ ಗ್ರೈಂಡ್ ಮಾಡಿ ತಗೊಳ್ಳೋಣ. ಇದಕ್ಕ ನೀರ್ ಸೇರ್ಸೋದಿಲ್ರಿ, ಹಾಗೆ ರುಬ್ಕೊಂಡ್ಬೇಕಾಗ್ತದ. ಇವಾಗ ನೋಡ್ಬೋದು ನಾನು ನೀರ್ ಸೇರ್ಸದೇನೆ ರುಬ್ಕೊಂಡಿದ್ದೀನಿ. ಈ ಪೇಸ್ಟ್ ಅನ್ನ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಆ ಪೇಸ್ಟ್ ಹಾಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಇದನ್ನ ಇದೇ ತರ ಹುರ್ಕೋಬೇಕಾಗ್ತದ. ನಂತರ ಇದಕ್ಕ ನಾನು ನೋಡ್ಬೋದು ಇವಾಗ ಯಾವ ತರ ಆಗ್ಯದದು. ಅದರಲ್ಲಿರೋ ನೀರಿನ ಅಂಶ ಒಂದ್ ಸ್ವಲ್ಪ ಕಡಿಮೆ ಅನಿಸ್ದಾಗ ನಾನು ಇದಕ್ಕ ಬೆಲ್ಲ ಸೇರಿಸ್ತಾ ಇದ್ದೀನಿ. ಈ ಬೌಲ್ಗೆ 1-2 ಕಪ್ನಷ್ಟು ನಾನು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ನೀವು ರುಚಿ ನೋಡಿ ಸೇರಿಸ್ಕೊಳ್ಳಿ, ಯಾಕಂದ್ರೆ ನೆಲ್ಲಿಕಾಯಿ ಬಹಳ ಹುಳಿಯಾಗಿರ್ತದೆ. ಅದಕ್ಕೋಸ್ಕರ ಬೆಲ್ಲ ಸೇರಿಸಿ ಸ್ವಲ್ಪ ಹೊತ್ತು ಕುದಿಸಿದ ನಂತರ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಗೆ ವೈಟ್ ಸಾಲ್ಟ್ ಅನ್ನ ಆಡ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ 1 ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ಹಣ್ಣಿನ ರಸ ಹಾಕೊಂಡು ಇದನ್ನ ಇದೇ ತರ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನೂ ಸಹ ಸೇರಿಸ್ಕೊಂಡು ನೀಟಾಗಿ ಇದನ್ನ ಅದೇ ತರ ನಾನು ಕುದಿಸ್ಕೊಂಡಿದ್ದೀನಿ. ಇಲ್ಲಿ 1 ಕಪ್ನಷ್ಟು ನಾನು ಕಾರ್ನ್ಫ್ಲೋರ್ನ ನೀರಲ್ಲಿ ಹಾಕೊಂಡು ಸೇರಿಸ್ಬಿಟ್ಟು ಅದನ್ನ ಕೈ ಬಿಡದೆ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ಟಿಕ್ಕಿ ತರ ಆಗ್ಬೇಕು, ಅಲ್ಲಿವರೆಗೂ ಅದೇ ತರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು. ಇದು ಪಾತ್ರೆಯಲ್ಲೇ ಉಂಡೆ ತರ ಆಗ್ತಿರ್ತದಲ್ಲ, ಆ ಟೈಮ್ದಾಗ ಇದನ್ನ ಗ್ಯಾಸ್ ಆಫ್ ಮಾಡಿ ಒಂದ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ಯಾವ ತರ ಆಗ್ಯದ ಅದು ಅಂತ ಹೇಳಿ. ಇವಾಗ ಕೈಗೆ ಒಂದ್ ಸ್ವಲ್ಪ ತುಪ್ಪನ ಹಾಕೊಂಡಿದ್ದೀನಿ. ತುಪ್ಪ ಹಚ್ಕೊಂಡ್ಬಿಟ್ಟು ಅದನ್ನ ನೀಟಾಗಿ ಒಂದ್ ಸ್ವಲ್ಪ ಸ್ವಲ್ಪ ತಗೊಂಡು ಉಂಡೆಗಳಾಗಿ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ನೀಟಾಗಿ ಬಂದದಂತ ಹೇಳಿ ಅದು. ಈ ಕಡೆ ನಾನು ಸಕ್ಕರೆನ ಪುಡಿ ಮಾಡಿ ಕೂಡ ಇಟ್ಕೊಂಡಿದ್ದೆ. ಇವಾಗ ಎಲ್ಲಾನು ಈ ತರ ಉಂಡೆಗಳಾಗಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಅಲ್ಲಿ ಕೂಡ ಮಾಡ್ಕೊಳ್ಬಹುದು. ಅದು ಚಾಕ್ಲೇಟ್ ಶೇಪರ್ ಇರ್ತದಲ್ಲ ಅದ್ರೊಳಗಡೆ ಹಾಕೊಂಡು ಕೂಡ ಮಾಡ್ಕೊಳ್ಬಹುದು. ನಾನಿಲ್ಲಿ ಉಂಡೆಗಳಾಗಿ ಮಾಡ್ಕೊಂಡಿದ್ದೀನಿ. ಅದನ್ನ ಪುಡಿ ಮಾಡಿಟ್ಟಿರೋ ಸಕ್ಕರೆ ಒಳಗ ನಾನು ಎಲ್ಲಾನು ಹಾಕ್ತಾ ಇದ್ದೀನಿ. ಸಕ್ಕರೆ ನಿಮಗ ಹೆಲ್ತಿಗೆ ಒಳ್ಳೇದಲ್ಲ ಅನ್ಸಿದ್ರ ಇಲ್ಲಿ ನಾವು ಕಲ್ ಸಕ್ಕರೆಯನ್ನ ಪುಡಿ ಮಾಡಿ ಬಳಸ್ಕೋಬಹುದು. ನಾನಿಲ್ಲಿ ಸಕ್ಕರೆಯನ್ನ ಪುಡಿ ಮಾಡಿ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಕಲ್ ಸಕ್ಕರೆಯನ್ನ ಬಳಸ್ಕೊಳ್ಳಿ ಮಕ್ಕಳಿಗೆ ಕೊಡೋದಾದ್ರ. ಎಲ್ಲಾನು ಈ ತರ ಸಕ್ಕರೆ ಒಳಗ ಉಳ್ಳಾಡ್ಸಿ ತೆಗ್ದಿಡೋಣ. ನೋಡ್ಬೋದು ಎಷ್ಟು ನೀಟಾಗಿ ಚಾಕ್ಲೇಟ್ ಬಂದವಂತ ಹೇಳಿ. ನೋಡ್ತಿದ್ರೆ ಬಾಯಾಗ ನೀರ್ ಕಡಿತಾವ. ಸ್ವಲ್ಪ ಹುಳಿ ಹುಳಿಯಾಗಿರ್ತದ, ಹಾಗೆ ಸ್ವೀಟ್ ಕೂಡ ಇರ್ತದ. ಬೆಲ್ಲನು ಯೂಸ್ ಮಾಡಿವಿ. ಮೇಲ್ಗಡೆ ಈ ತರ ಲೇಯರ್ಗಾಗಿ ಸಕ್ಕರೆನ ಸಹ ಹಾಕ್ತಾ ಇದ್ವಿ. ಇದನ್ನ ನಾವು ಒಮ್ಮೆ ಮಾಡಿ 1 ತಿಂಗಳ ತನ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು. ಡೈಲಿ ಒಂದ್ ತಿನ್ನೋದ್ರಿಂದ ನಮ್ ಹೆಲ್ತ್ ಕೂಡ ಒಳ್ಳೇದಾಗಿರುತ್ತೆ. ಇದು ಹೆಲ್ತಿ ಆದ ರೆಸಿಪಿ ಅಂತಾನೆ ಹೇಳ್ಬೋದು. ಬೀಟ್ರೂಟ್ ಹಾಗೆ ನೆಲ್ಲಿಕಾಯಿನ ತಿನ್ನಕ ಯಾರು ಹಿಂಜರಿತೀರಿ ಅವರು ಈ ತರ ಮಾಡ್ಕೊಂಡು ಇದನ್ನ ಡೈಲಿ ಒಂದು ಯೂಸ್ ಮಾಡ್ಕೋಬಹುದು. ಈ ಆರೋಗ್ಯಕರವಾದ ರೆಸಿಪಿ ನಿಮಗೆ ಇಷ್ಟ ಆದ್ರ ತಡ ಮಾಡಬೇಡಿ, ಒಂದ್ ಲೈಕ್ ಕೊಡಿ. ಇದೇ ತರದ ಇನ್ನಷ್ಟು ರೆಸಿಪಿಗಾಗಿ ರಮ್ಯಾ ಮನೆ ಅಡುಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ಬೋದು ಚಾಕ್ಲೇಟ್ ಎಷ್ಟು ಚಂದ ಬಂದದ.
ಈ ತರ ಎಳೆ ಎಳೆಯಾಗಿ ಮಾಡಿದಾಗ ಈ ತರ ಆಗ್ಬೇಕು. ತುಂಬಾ ಟೇಸ್ಟಿ ಕೂಡ ಆಗಿರುತ್ತೆ, ಹೆಲ್ದಿ ಕೂಡ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು.